ಈ ಬಾರಿ ಕಾಂಗ್ರೆಸ್ ಗೆಲ್ತದೆ ಸರ್. ಶಾಮನೂರು ಶಿವಶಂಕರಪ್ಪ ಅವರು ಸಾಕಷ್ಟು ಕೆಲಸ ಮಾಡ್ಯಾರ. ಅಭಿವೃದ್ಧಿ ಕಾರ್ಯಗಳು ಅವ್ರ ಮುಂದಿದಾವೆ. ಕುಟುಂಬ ರಾಜಕಾರಣ ಯಾವ ಪಕ್ಷದಾಗಿಲ್ಲ ಸರ್. ಬಿಜೆಪಿಯಲ್ಲಿ ಕುಟುಂಬ ರಾಜಕಾರಣ ಐತಿ, JDSನಾಗ ಕುಟುಂಬ ಇರೋವೆಲ್ಲವೂ ಹಂಗೆ. ಮುಸ್ಲಿಮ್ಸ್ ಬಿಜೆಪಿಗೆ ವೋಟ್ ಹಾಕಲ್ಲ, ಯಾವ ಕಾರಣಕ್ಕೂ ಹಾಕಲ್ಲ. ಹಾಕಿದ್ರೆ ಕಾಂಗ್ರೆಸ್ಗೆ ಹಾಕ್ತಾರ, ಹಾಕ್ಲಿದ್ರೆ ಮನೆ ಕುತ್ಕೊಂತಾರ. ಎಲ್ಲ ಪ್ರಜ್ಞಾವಂತರ ಜನ ಇದಾರೆ ಇವತ್ತು. ಯಾರು ಏನ್ ಹೇಳಿದ್ರು ಜನ ಹೂ ಅಂತಾರ ಹೊರತು ವೋಟ್ ಅಂತೂ ಕಾಂಗ್ರೆಸ್ ಮಾಡೋದು. ಕೋಟಿಗೊಬ್ಬ ಶರಣರು ಅಂತ, ಈ ಕೋಟಿಗೊಬ್ರು ಇವರೇ. ನಮಗೆ ಬಿಜೆಪಿಯವರು 5 ರೂಪಾಯಿ ಹಾಕಿಲ್ಲ ನಮ್ಮ ಊರಿಗೆ. ಕಾಂಗ್ರೆಸ್ ಇಲ್ಲಿ ಭದ್ರಕೋಟೆನೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಚುನಾವಣಾ ಕಣ ರಂಗೇರಿರ್ತಕ್ಕಂಥದ್ದು. ಒಂದು ಕಡೆ ಈಗಾಗಲೇ ತಾವು ಕೂಡ ಸಾಕಷ್ಟು ಜನಾಭಿಪ್ರಾಯನ ನೋಡಿದಿರಿ. ನಾವು ಇಲ್ಲಿ ಒಂದು ಕಡೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹದ್ದಡಿ ಗ್ರಾಮದಲ್ಲಿದ್ದೇವೆ. ಅವರನ್ನ ಮಾತಾಡಿಸ್ತಾನೆ. ಸಾಕಷ್ಟು ಜನ ಇದ್ದಾರೆ ಹಿರಿಯರು. ಈ ಬಾರಿ ಎಲೆಕ್ಷನ್ ಕಾವು ಹೇಗಿದೆ ಸರ್? ಭಾಳ ಚೆನ್ನಾಗಿದೆ ಸರ್. ಕಾವು ಮಾತ್ರ ಬಿಸಿಲು ಕಾವಿಗಿಂತ ಎಲೆಕ್ಷನ್ ಕಾವೇ ಜಾಸ್ತಿ ಇದೆ. ಬಿಸಿಲು ಅದೇನು ಲೆಕ್ಕಕ್ಕಿಲ್ಲ. ಚುನಾವಣೆ ಕಾವು ಭಾಳ ರಂಗೇರಿ. ಸರ್ ಏನಾಗ್ಬೋದು ಸರ್ ಈ ಬಾರಿ? ಈ ಬಾರಿ ಕಾಂಗ್ರೆಸ್ ಗೆಲ್ತದೆ ಸರ್. ಕಾಂಗ್ರೆಸ್. ಹ್ಞೂ. ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಎಲ್ಲ ಒಂದು ಕಡೆ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಯ್ತು ಅಂತ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ರು. ಏನು ಸರ್ ಎಲ್ಲ ಒಂದು ಕಡೆ ಅದು ಪ್ರಾಬ್ಲಮ್ ಆಗಲ್ಲ ಅಂತೀರಾ? ಪ್ರಾಬ್ಲಮ್ಮು ಆಗಲ್ಲ, ಸಾಲ್ವ್ ಆಗ್ತೈತಿ. ಯಾಕಪ್ಪ ಅಂದರೆ ಇವತ್ತು ಶಾಮನೂರು ಶಿವಶಂಕರಪ್ಪರು ಸಾಕಷ್ಟು ಕೆಲಸ ಮಾಡ್ಯಾರ. ಅಭಿವೃದ್ಧಿ ಕಾರ್ಯಗಳು ಅವ್ರ ಮುಂದಿದಾವೆ. ಬೇರೆಯವ್ರು ಬಂದಾಗ ಈಗ ವಸ್ತು ಬೈ ಎಲೆಕ್ಷನ್, ರೆಗ್ಯುಲರ್ ಎಲೆಕ್ಷನ್ ಆದರೆ ಏನಾರ ಒಂದು ಮಾಡ್ತಿದ್ರು. ಬೈ ಎಲೆಕ್ಷನ್ ಇನ್ನೂ ಅವಧಿ ಇನ್ನೂ 2 ವರ್ಷ ಇರೋದ್ರಿಂದ ಅವರ ಕುಟುಂಬಕ್ಕೆ ಕೊಟ್ಟಾಗ ಇದು ಎಲೆಕ್ಷನ್ ಗೆಲ್ಲಕ್ಕೆ ಒಂದು ಅವಕಾಶ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ಬೋದು. ಅಂದರೆ ಇನ್ನೊಂದು ಕಡೆ ಹೇಳ್ತಾ ಇದ್ರು, ಕಾಂಗ್ರೆಸ್ನಲ್ಲಿ ದುಡಿದಂಥ ಕಾರ್ಯಕರ್ತರು ಸಾಕಷ್ಟು ಜನ ಇದ್ದರು, ಮತ್ತು ಕುಟುಂಬಕ್ಕೆ ಮನೆ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ರು. ಇದೆಲ್ಲ ಒಂದು ಕಡೆ ಕುಟುಂಬ ರಾಜಕಾರಣ ಅನ್ಸಲ್ವಾ? ಕುಟುಂಬ ರಾಜಕಾರಣ ಯಾವ ಪಕ್ಷದಾಗಿಲ್ಲ ಸರ್. BJPಯಲ್ಲಿ ಕುಟುಂಬ ರಾಜಕಾರಣ ಐತಿ, JDSನಾಗ ಕುಟುಂಬ ಇರೋವೆಲ್ಲವೂ ಹಂಗೆ. ಈಗ ಹೇಳ್ಕೊಳಕ್ಕೆ ಅವರು BJPಯವ್ರು ಹೇಳ್ಬೋದು ಕುಟುಂಬ ರಾಜಕಾರಣ ಅಂತ ಒತ್ತಿ ಹೇಳ್ತಾರೆ. ಅವರಲ್ಲಿಲ್ಲ. ಯಡಿಯೂರಪ್ಪ ಮಗ, ಯಡಿಯೂರಪ್ಪ ಮೊಮ್ಮಗ ಎಲ್ಲ ಇಲ್ಲ. JDS ಅಂದ್ರೆ ದೇವೇಗೌಡರಿಲ್ಲ, ಕುಮಾರಸ್ವಾಮಿ ಮಕ್ಕಳಿಲ್ಲ, ರೇವಣ್ಣಿಲ್ಲ. ಎಲ್ಲ ಪಕ್ಷದಾಗ ಅವೇ. ಸುಮ್ಮನೆ ಹೇಳ್ಕೊಂಡು ಸತ್ಯಾಂಶ ಸಾಮಾನ್ಯ ಜನಕ್ಕೆ ಅರ್ಥ ಆಗ್ತದೆ. ಇವ್ರು ಮಾಡ್ಕೊಳೋದು ಸತ್ಯಾಂಶ ಸಾಮಾನ್ಯ ಜನಕ್ಕೆ ಎಲ್ಲರ ಮುಂದೆ ನಿಂತದೆ. ಆದ್ದರಿಂದ ಎಲ್ಲ ಪಕ್ಷದಾಗ ಇದ್ದಾಗೆ ಗೆಲ್ಲ ಕುದುರೆ ಯಾವುದೈತೆ ಅಂತಂದು ಆ ಪಕ್ಷ ಸಮೀಕ್ಷೆ ಮಾಡಿ ಡಿಸೈಡ್ ಮಾಡ್ತಾರೆ. ಪಕ್ಷ ಟಿಕೆಟ್ ಕೊಡ್ತೈತಿ. ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಯೋಜನೆ ಕೊಟ್ಟಾಗ ಈ ಜನರಲ್ ತಲೆಯಲ್ಲಿ ಹೋಗಿದೆ. ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಟ್ಟಿದ್ದಾರೆ. ಫ್ರೀ ಕರೆಂಟ್ ಕೊಟ್ಟಾರ, 10 kg ಅಕ್ಕಿ ಕೊಟ್ಟಾರ, ಅನ್ನಭಾಗ್ಯ. ಆಮೇಲೆ ಇದು ಕೂಡ ಪದವೀಧರಿಗೆ 3,000 ಕೊಟ್ಟಾರ. ಆಮೇಲೆ ಡಿಪ್ಲೊಮಾದವ್ರಿಗೆ 1,500 ಕೊಟ್ಟಾರ. ಇಷ್ಟೆಲ್ಲ ಸರ್ಕಾರ ಕೊಟ್ಟಾಗ ಜನರ ತಲೆಗೆ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರ ಕೊಟ್ಟರೆ ಸಾಮಾನ್ಯ ಜನಕ್ಕೆ ಸಮಬಾಳು ಸಮಪಾಲು ಅಂತ ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಅವ್ರ ತಲೆಗೆ ಸಾಮಾನ್ಯ ಜನಕ್ಕೆ ಉಳ್ದತಿ. ಈಗೇನು ಇವರೆಲ್ಲ ರಾಜಕಾರಣ ಮಾಡ್ತಾರಲ್ಲ, ಇದು ಅವ್ರ ತಲೆಗೆ ಅವ್ರಿಗೆ ಕೊಟ್ಟರೆ ಹಂಗೆ ಮಾಡಿದ್ದಾರೆ, ಇವ್ರಿಗೆ ಹಿಂಗೆ ಕೊಟ್ಟರೆ ರಾಜಕಾರಣ ಮಾಡಿದ್ದಾರೆ. ಸಾಮಾನ್ಯ ಜನ 90% ಅವ್ರು ಇರೋದ್ರಿಂದ ಇವ್ರ ಲೆಕ್ಕಕ್ಕೆ ಬರಲ್ಲ. ಇವ್ರು ಹೇಳ್ಕೊಂತ ಹೋಗೋದೇ ಅಷ್ಟೇ. ಸಾಮಾನ್ಯ ಜನ ಅವ್ರು ಅರ್ಥ ಮಾಡ್ಕೊಂಡು ವೋಟ್ ಮಾಡ್ತಾರೆ. ಕಾಂಗ್ರೆಸ್ ಬರ್ತೈತಿ. ಬೈ ಎಲೆಕ್ಷನ್ನಾಗೆ ಸೋಲಂತೂ ಇಲ್ಲೇ ಇಲ್ಲ, 100ಕ್ಕೆ 100 ಖಚಿತ. ಇಲ್ಲಿ ಅಭಿವೃದ್ಧಿ ಕೆಲಸ ಸಾಕಷ್ಟು ಶಿವಶಂಕರಪ್ಪರವ್ರು ಮಾಡಿದ್ದಾರೆ. ರೋಡ್ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ದೇವಸ್ಥಾನಕ್ಕೆ ಅನುದಾನ ಆಗಿರ್ಬೋದು, ಸ್ಕೂಲ್ ಬಿಲ್ಡಿಂಗ್ಗಳಾಗಿರ್ಬೋದು. ಈ ಕ್ಷೇತ್ರದಾಗ ಮಾತ್ರ ಸಾಕಷ್ಟು. ಬೇರೆ ಕ್ಷೇತ್ರಕ್ಕೆ ಏನಾಗಿದೋ ಗೊತ್ತಿಲ್ಲ. ದಾವಣಗೆರೆ ದಕ್ಷಿಣ ಕ್ಷೇತ್ರದಂತೂ ಸಾಕಷ್ಟು ಕೆಲಸ ಆಗಿದೆ. ಜನ ಮನದಲ್ಲಿ ಉಳಿದ್ಬಿಟ್ಟತಿ. ಇವತ್ತು ಜಾತಿ ನೋಡೋಂಗಿಲ್ಲ. ಪಕ್ಷ ಯಾರು ಕೆಲಸ ಮಾಡಿರ್ತಾರ ಅವ್ರ ಬಗ್ಗೆ ಎಲ್ಲ ಜನರ ತಲೆ ಬಂದತೆ. ಈಗ ಸುಮ್ಮನೆ ಅವರು ಇವರು ಈಗ ಅಂತ ಕೆಲಸ ಮಾಡಿದ ಮೇಲೆ ತಾಂಡು ಅವ್ರನ್ನೇನು ಮಾಡಬೇಕು? ಹಿಂಗಾಗಿ ಕೆಲಸ ಮಾಡೋರು ಜನ ತಲೆ ಉಳಿದೈತಿ. ಕಾಂಗ್ರೆಸ್ ಸರ್ಕಾರ ಸಾಮಾನ್ಯ ವರ್ಗಕ್ಕೆ ಜನಕ್ಕೆ ಉಳಿಯಂಗೆ ಮಾಡಿದ್ದಾರೆ ಇವತ್ತು. ಸರ್ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರ ಮತಗಳು ಜಾಸ್ತಿ ಸರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ. ಎಲ್ಲ ಒಂದು ಕಡೆ ಅಲ್ಪಸಂಖ್ಯಾತ ಮತಗಳು ವಿಂಗಡಣೆ ಆದರೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ಸಿಗೆ ಮೈನಸ್ ಆಗುತ್ತೆ, BJPಯವ್ರಿಗೆ ಪ್ಲಸ್ ಆಗುತ್ತೆ ಅಂತ ಕೇಳ್ತಾ ಇದ್ದೆ. ಅಲ್ಪಸಂಖ್ಯಾತರಿಗೆ ಹೇಳ್ಬೇಕಂದ್ರೆ ಮುಸ್ಲಿಮ್ಸ್ BJPಯವ್ರಿಗೆ ವೋಟ್ ಹಾಕಲ್ಲ, ಯಾವ ಕಾರಣಕ್ಕೂ ಹಾಕಲ್ಲ. ಹಾಕಿದರೆ ಕಾಂಗ್ರೆಸ್ಗೆ ಹಾಕ್ತಾರೆ, ಹಾಕ್ಲಿದ್ರೆ ಮನೆ ಕುತ್ಕೊಂತಾರೆ. ನಾವು ಯಾರಿಗೆ ಹಾಕೋದು ಅಂದ್ರೆ ಕೋಟ ನೋಟ ಅವ್ರು ಚಲಾವಣೆ ಮಾಡ್ತಾರೆ. ಹಿಂಗಾಗಿ ಅದು ತಪ್ಪು ತಿಳುವಳಿಕೆ. ಎಲ್ಲೊಂದು ಕಡೆ ಸರ್ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಅಂದರೆ ಈಗ ಸಾದಿಕ್ ಪೈಲ್ವಾನ್ ಅವರು ನಿಂತಿದ್ರು, ಎಲ್ಲೊಂದು ಕಡೆ ತಮ್ಮ ಪಕ್ಷದವರು ಮನವೊಲಿಸಿದ್ರು ಅವ್ರನ್ನ.
ಎಲ್ಲ ಒಂದು ಕಡೆ ಅವರು ಬೆಂಬಲಿಗರು ಹೇಳ್ತಾ ಇದ್ರು ಇಲ್ಲ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಯಿತು, ಇನ್ನು ಕಣದಲ್ಲಿ 14 ಜನ ಅಲ್ಪಸಂಖ್ಯಾತರಿದ್ದಾರೆ, ನಾವು ಬೇರೆ ಒಬ್ಬರಿಗೆ ನಾವು ಮತವನ್ನು ಹಾಕ್ತೇವೆ, ಆದರೆ ಕಾಂಗ್ರೆಸ್ಗೆ ಹಾಕಲ್ಲ ಅಂತ ಹೇಳ್ತಾ ಇದ್ರು. ಇಲ್ಲ ಸರ್, ಕಾಂಗ್ರೆಸ್ ಪಕ್ಷ ಇದು ಸಮುದ್ರ ಇದ್ದಂಗೆ, ಎಲ್ಲ ಜಾತಿಯವ್ರು ಕರ್ಕೊಂಡು ಹೋಗೋವಂಥ ಕೆಲಸ ಕಾಂಗ್ರೆಸ್ ಮಾಡ್ತತಿ. ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗೈತೆ ಅಂತ ಅವ್ರು ಹೇಳ್ಬೋದು. ಈ ಸರ್ಕಾರದಿಂದ ಅವ್ರಿಗೆ ಏನಾರು MLC ಮಾಡ್ಬೋದು, ಬೋರ್ಡ್ ಮಾಡ್ಬೋದು. ಹಿಂದೆ ಕೂಡ 3 ಸರಿ ಜಬ್ಬಾರ್ಗೆ ಅವ್ರಿಗೆ 3 ಸರಿ MLC ಮಾಡ್ತಾರೆ. ಅನ್ಯಾಯ ಆಗೈತೆ ಅನ್ನೋ ದೃಷ್ಟಿಗೆ ಅನ್ಯಾಯಗೆ ಯಾವ ಸಮಾಜಕ್ಕೂ ಬಿಡಲ್ಲ. ಇವತ್ತು ಈಗಲೂ MLC ಇದ್ದಾರೆ ಆಲ್ರೆಡಿ 3 ಬಾರಿ MLC ಕಾಂಗ್ರೆಸ್ ಸರ್ಕಾರ ಮಾಡೋದ್ರಿಂದ ಅವ್ರಿಗೆ ಹೆಂಗೆ ಅನ್ಯಾಯ ಆಗ್ತತಿ. ಈಗ ಕೂಡ ಈ ಸಾದಿಕ್ ಪೈಲ್ವಾನಿಗೆ ಮನವೊಲಿಸಿ CM ಅವ್ರ ಮನೆಗೆ ಮಾತಾಡಿ DK ಶಿವಕುಮಾರ್ ಮಾತಾಡಿ ಏನಾರು ಒಂದು ಅನ್ಯಾಯ ಆಗೋ ರೀತಿಯಿಂದಲ್ಲ ಅವ್ರನ್ನೂ ಜೊತೆ ಕರ್ಕೊಂಡು ಹೋಗೋಕ್ಕೆ ಎಲ್ಲ ಪ್ರಯತ್ನ ನಡೆದತಿ. ಅದು ಹೆಂಗೆ ಅನ್ಯಾಯ ಆಗ್ತತಿ? ಇವ್ರು ಸುಮ್ಮನೆ ಹೇಳ್ತಾರೆ, ವಿರೋಧ ಪಕ್ಷದವ್ರು ಸುಮ್ಮನೆ ಒಂದು ಕತ್ತು ಹುಟ್ಟಿಸ್ತಾರೆ. ಹುಟ್ಟಿಸಿದಿಂದ ಜನ ಇವತ್ತು ಮಾಧ್ಯಮ ನಿಮ್ಮದು ಭಾಳ ಫಾಸ್ಟ್ ಇದೆ. ಎಲ್ಲರ ಮನೆ ಮಾಧ್ಯಮ ಪ್ರಕಟಣೆ ಆಗಿರೋದ್ರಿಂದ ಅವ್ರು ಏನು ಹೊಗಳಿದ್ರು ಮಾಧ್ಯಮ ಕರೆಕ್ಟಾಗಿ ನೀವು ಹೇಳ್ತೀರಿ, ಅದನ್ನೆಲ್ಲ ಜನ ತಿಳ್ಕೊಳ್ತಾರೆ. ಇವತ್ತು ಕಾಂಗ್ರೆಸ್ ವೋಟ್ ಮಾಡ್ತಾರೆ, ಕಾಂಗ್ರೆಸ್ ಸರ್ಕಾರ ಐತಿ, ಗೆಲ್ಸ್ಕೊಂಬಂದು ಆಮೇಲೆ ಈ ಬಡ್ಜೆಟ್ನೇ 100 ಕೋಟಿ ಅನುವು ಮಾಡಿದ್ದಾರೆ ದಕ್ಷಿಣಕ್ಕೆ. ಯಾವ ಕ್ಷೇತ್ರಕ್ಕೂ ಇಲ್ಲ. ಇನ್ನು ಏನೆಲ್ಲ ಕೆಲಸ ಆಗ್ಬೇಕಂತ ಜನರ ತಲೆಯಾಗಿದೆ. 100 ಕೋಟಿ ಸರ್ಕಾರ ಇವತ್ತು ಅನುವು ಮಾಡಿದ್ರಿಂದ ಜನರ ಆಶಾವಾದಿಯಾಗಿ ವೋಟ್ ಕಾಂಗ್ರೆಸ್ ಮಾಡ್ತಾರೆ. ಕಾಂಗ್ರೆಸ್ 100ಕ್ಕೆ 100 ಗೆಲ್ತತಿ. ಇವತ್ತೇನು ತೊಂದರೆ ಇಲ್ಲ, ಅನುಮಾನಕ್ಕಂದು 100 ಇದೆ. ನಮ್ಮ ಕ್ಷೇತ್ರ ಅಂತ ಎಲ್ಲ ಜನ ಅಭಿವೃದ್ಧಿ ಏನೋ ಖಾಲಿ ಪೀಲಿ ಸಿಟಿಯಾಗೆ ಏನೋ ಗೊತ್ತಿಲ್ದಾರೆ ಏನೋ ಗೊತ್ತಿರ್ತದೆ ಸುಮ್ಮನೆ ಮಾತಾಡಿಸ್ತಾರೆ. ಇವತ್ತು ಗೊತ್ತಿಲ್ದಾರಂತೂ ಯಾರ್ದಲ್ಲಿ ಮಾಧ್ಯಮದ ಬಿತ್ತರಿಸ್ತಾರೆ. ಎಲ್ಲರ ಮನೆಗೆ TV ಇದಾವೆ. ಹಿಂದಿತ್ತಿದೆ 50 ವರ್ಷ ಕೆಳಗೆ ಎಲ್ಲೇ ಒಂದು ಮನೆ ಊರಿಗೆ ಹಳ್ಳಿಗೆ ಒಂದು ಪೇಪರ್ ಬರೋದು ಯಾರ ನಮ್ಮಂಥವ್ರು ಒಬ್ಬರು ಗೊತ್ತಿರಲಿಲ್ಲ. ಈಗ 10 ನಿಮಿಷ 5 ನಿಮಿಷ ಮೊಬೈಲೇ ಬಂದ್ಬಿಡ್ತತಿ. ಅಲ್ಲಿ ಏನಾರು ನಡೀತಿತ್ತಂತ ಇಲ್ಲೆಲ್ಲ ಹಳ್ಳಿಯಾಗ ಗೊತ್ತಾಗಿರ್ತತಿ. ಹಿಂಗಾಗಿ ಮಾಧ್ಯಮದ ಬಗ್ಗೆ ಎಚ್ಚೆತ್ಕೊಂಡಾರ. ಎಲ್ಲ ಪ್ರಜ್ಞಾವಂತರು ಜನ ಇದ್ದಾರೆ ಇವತ್ತು. ಇವ್ರು ಏನು ಪಕ್ಷದಲ್ಲಿ ಯಾರು ಏನು ಹೇಳಿದ್ರು ಜನ ಹೂ ಅಂತಾರೆ ಹೊರತು ಓಟ್ ಅಂತೂ ಕಾಂಗ್ರೆಸ್ಸಿಗೆ ಮಾಡೋದು. ತಮ್ಮ ಹೆಸರು ಸರ್? ನನ್ನ ಹೆಸರು ಮಾಂತೇಶ್ ಅದಡಿ ಅಂತ. ಹೇಗೆ ನಡೀತದೆ ಎಲೆಕ್ಷನ್ ಕಾವು? ಎಲೆಕ್ಷನ್ ಭಾಳ ರಂಗೇರಿ ಭಾಳ ಚೆನ್ನಾಗಿ ನಡೀತೈತಿ. ಚೆನ್ನಾಗಂದ್ರೆ ಅದೇನು ಅವರ ಮೊಮ್ಮಗ ಅಜ್ಜರಿಗಿನ ಹೆಚ್ಚಿಗೆ ಚೆನ್ನಾಗಿ ರಂಗೇರಿತಿ. ನಾಳೆ ಮಂತ್ರಿಗಳು ಬರ್ತಾರೆ. ಮತ್ತೊಟ್ಟು ಇನ್ನೂರು ಹಂಗೆ DK ಶಿವಕುಮಾರ್ ಬಂದಿದ್ದಾರೆ. ಹೌದು, ಬಂದಾರೆ. ದಾವಣಗೆರೆ ಎಲ್ಲದಾರೆ. ನಾಳೆ 12 ಗಂಟೆಗೆ ಇಲ್ಲಿ ಬರ್ತಾರೆ. ಸಭೆ ನಡೀತೈತಿ. CM ಇವರು ಕೆಲಸ ಅಂತಂದರೆ ಯಾರು ಮಾಡಿಲ್ಲ. ಕೋಟಿಗೊಬ್ಬ ಶರಣರು ಅಂತ. ಈ ಕೋಟಿಗೊಬ್ಬರು ಇವರೇ ನಮಗೆ ಒಂದು ರೋಡ್ ಆಗಲಿ, ಒಂದು ಚರಂಡಿ ಆಗಲಿ, ಒಂದು ಅನುಕೂಲ ಶಾಲೆ ಆಗಲಿ, ದೇವಸ್ಥಾನ ಆಗಲಿ ಎಲ್ಲವಕ್ಕೂ ಅನುದಾನ ಕೊಟ್ಟಿದ್ದಾರೆ. ಇಂಥದ್ದಿಲ್ಲ ಅನ್ನಂಗಿಲ್ಲ. BJPಯವರು 5 ರೂಪಾಯಿ ಹಾಕಿಲ್ಲ ನಮ್ಮ ಊರಿಗೆ. ಎಷ್ಟು ಪಟ್ಟು ಗೆದ್ರು 5 ರೂಪಾಯಿ ಹಾಕಿಲ್ಲ. ಅವ್ರು ಸುಮ್ಮನೆ ಅನ್ಬೋದು ಒಟ್ಟೂರಿಗೆ. ಅದಂತೂ ನಡೆಯೋದಿಲ್ಲ. ಸಮರ್ಥ ಅವರು ಚಿಕ್ಕವರು ಅನುಭವ ಇಲ್ಲ ಅಂತಾರೆ. ಆ ಅನುಭವ ಎಲ್ಲ ಆಗೈತೆ ಅಲ್ಲಿ ಹಿಂದೆ ಅವ್ರ ಅಜ್ಜನ ಕಾಲದಾಗ. ಅದು ಯಾರೇನು ಕಲ್ತ್ಕೊಂಡು ಬರ್ತಾರೆ. ಎಕ್ಸ್ಪೀರಿಯನ್ಸ್ ಅದೇ ಹಾಕತ್ತೆ ಆಟೋಮೆಟಿಕ್ಕಾಗಿ. ಈಗ ಶಾಲೆಗೆ ಹೋದ್ರೆ ಆಟೋಮೆಟಿಕ್ ನಾಳೆ ಎಲ್ಲ ಕಲ್ತಾ ಬರ್ತಾರೆ. ಅದೇಂತ ಅಭ್ಯಂತರ ಇಲ್ಲ. ಎಲ್ಲ ಭಾರಿ ನಮಗೆ ಈ ದಕ್ಷಿಣ ಕ್ಷೇತ್ರದಾಗ ಇಂಥತ್ತಾಗಿ ರೋಡ್ ಇಲ್ಲ ಅನ್ನಂಗಿಲ್ಲ. ಹೊಲಕ್ಕೆ ಹೋಗೋದು ಕೇಳು, ಒಂದು ಊರಿಗೆ ಹೋಗೋದು ಕೇಳಿ, ಕಟ್ಟು ರೋಡ್ ಇದ್ದಾವೆ ಇಂಥವನ್ನೆಲ್ಲ ಮಾಡಿದ್ದಾರೆ. ಯಾರು ಹೋದ್ರೆ ಸ್ಪಂದಿಸ್ತಾರೆ, ಕರೀತಾರೆ. ಯಾಕೆ ಏನು ಅಂತ 14 ಮಾಡು ಅಂತ ಹೇಳ್ತಾರೆ. ಅಂತ BJP ಸರ್ಕಾರ ಅವಾಗಿದ್ದಾಗ ಅಜ್ಜರು ಅವಾಗಿದ್ದರು. ಅವಾಗಲೇ 60 ಕೋಟಿ 40 ಕೋಟಿ ತಂದು 40 ಕೋಟಿ ತಂದು ಅನುದಾನ ಹಾಕಿ ಎಲ್ಲ ಕೆಲಸಗಳು ಮಾಡಿದ್ದಾರೆ ಈ ಭಾಗದಲ್ಲಿ. 99 100 ಏನೋ ಅನ್ನೋದೇ. ಅದು ಒಟ್ಟು ಎಲ್ಲಾರೇ ಕೇಳಿ, ಯಾವ ಒಳ್ಳೆಗಾರ ಕೇಳಿ ದಕ್ಷಿಣದ ಎಲ್ಲಾದರೂ ಇದೆ. ಇಷ್ಟ ಅವ್ರು ಹೇಳೋದು. ಹಾಗೆ ತಿಂಗಳ 2000 ರೂಪಾಯಿ ಗೃಹಲಕ್ಷ್ಮಿ ಬರ್ತೈತಿ. ಬಸ್ ಫ್ರೀ ಐತಿ. ಇವು ಗ್ಯಾರಂಟಿ. ಕರೆಂಟ್ ಫುಲ್ ಐತಿ. ಇದೈತಿ. ಅಕ್ಕಿ ಅದಾವ. ಅವ್ರು ಯಾಕೆ ಕೊರತೆನಲ್ಲಿ ಹೆಣ್ಮಕ್ಳು ಬರ್ತಾರೆ. ನಾಳೆ ಸರ್ಕಾರದಲ್ಲಿ ನಿಮ್ಮದೇ ಸರ್ಕಾರ ಇದೆ. ಸರ್ಕಾರ ರೆಡಿ ಐತಿ. ಮತ್ತು ಇರೋದೇನು ನಾಳೆ ಹೆಣ್ಮಕ್ಳು ಬರ್ತಾರೆ. ಅವ್ರು ನೋಡ್ರಿ ಎಷ್ಟು ಟೈಮ್ ಬರ್ತಾರೆ ಅನ್ನೋದು. ಅವಾಗ ಪ್ರಾಬ್ಲಮ್ ಆಗಲ್ಲ ಈ ಬಾರಿ. ನೋ ಪ್ರಾಬ್ಲಮ್. ಒಂದು ಕಡೆ ಹೇಳ್ತಾ ಇದ್ರು ಇಲ್ಲ ಈ ಬಾರಿ ಕಾಂಗ್ರೆಸ್ಗೆ ಪ್ರಾಬ್ಲಮ್ ಆಗುತ್ತೆ, ಎಲ್ಲೊಂದು ಕಡೆ BJPಗೆ ಪ್ಲಸ್ ಆಗುತ್ತೆ ಅಂತೇಳಿ ಅವ್ರು ಹೇಳ್ತಾರೆ. ಪಾಪ ಅವ್ರು ಹೇಳ್ತಾರೆ. ಅವ್ರ ಜನಸಂಖ್ಯೆ ನಿಂತಿರ್ತಾರೆ ಎಲ್ಲರೂ. ಅವರು ಇವ್ರು ಎಲ್ಸಿ ಬರ್ತಿ ಜನ ಐತಿ, ನಮ್ಮ ಓಟ್ ಅಂತಾರೆ. ಯಾರಿಗೆ ಗೊತ್ತು? ಅವ್ರವ್ರ ಮನಸ್ಸಿನಾಗ ಯಾರಿಗೈತು ಯಾರಿಗಿಲ್ಲ ಪರಮಾತ್ಮಗೆ ಗೊತ್ತು. ಅವ್ರು ಯಾರಿಗೆ ಹೇಳಲ್ಲ. ಅಂತಾರೆ. ಆಗ್ತದೆ. ಎಲ್ಲಿ ಐತೆ ಅಲ್ಲಿ ಬರ್ತದೆ ಬರ. ಪುಣ್ಯ ಯಾರ್ದೈತೆ? ಅರ್ಜುನ ಒಬ್ಬನ ಹೊಡೆದದ್ದು ಬಾಣ ಎಲ್ಲರೂ ಹೊಡಿಲಿಲ್ಲ. ಹೌದಾ? 106 ಜನ ಇದ್ರು ಕೌರವರು. ಅರ್ಜುನ್ ಒಬ್ಬನೇ ಮೇನು. ಈ ಆ ಥರನೇ ಸಮರ್ಥರ ಅಭಿಮಾನ್ಯವನು. ಚಕ್ರವ್ಯೂಹ ಕೋಟೆ ನುಗ್ಗಿ ಹೊಡೆಯೋದಂತ ಗ್ಯಾರಂಟಿ.
ಅವಾಗ ದ್ವಾಪರ ಯುಗದಾಗೆ ಅಭಿಮನ್ಯು ಹೋಗೋದು ಗೊತ್ತಿತ್ತು ಬರೋದು ಗೊತ್ತಿದ್ದಲ್ಲ. ಈ ಕಲಿಯುಗದಾಗ ಬರೋದು ಗೊತ್ತೈತಿ, ಹೋಗೋದು ಗೊತ್ತೈತಿ, ಬರೋದು ಗೊತ್ತೈತಿ ಅಂತ ಯುದ್ಧ ಮಾಡ್ತಾರೆ, ಚೆನ್ನಾಗಿ ನಡೀತೈತಿ. ಕಾಂಗ್ರೆಸ್ ಭದ್ರಕೋಟೆ ಕಾಂಗ್ರೆಸ್ ಅಲ್ಲೇ ಇರುತ್ತಂತೀರಾ? ಎಸ್, ಕಾಂಗ್ರೆಸ್ ಇಲ್ಲಿ ಭದ್ರಕೋಟೆನೆ 6 ಬಾರಿ ಗೆದ್ರಲ್ಲ ಅಜ್ಜರು. ಆದ್ದರಿಂದ ಯಾವ ಕಾರಣಕ್ಕೂ ಇಲ್ಲಿ ಸೋಲಲ್ಲ. ಭದ್ರಕೋಟೆನೆ 100% ಗ್ಯಾರಂಟಿ ಐತಿ. ಯಾವ ಊರಾಗ ಕೇಳಿದ್ರೆ ಹೆಣ್ಮಕ್ಳು ನಾವು ಬರ್ತಾವೆ ನುಗ್ಗಾಕಾರ ಬಂದರೆ ಅಷ್ಟೆಲ್ಲ ಒಳ್ಳೇದು ಮಾಡಿದ್ಕಲ್ಲ ಬೆಲೆ ಕೊಡೋದು. ಇಲ್ಲದ್ರೆ ಅವ್ರದ್ದೇನು ಹೇಳ್ತಿ ಇವ್ರದ್ದೇನು ಹೇಳ್ತಿ ಅಂತ ಹೋಗಿದ್ರು. ಒಂದು ಸಣ್ಣ ಹುಡುಗನ ಕೇಳಿದ್ರೆ ಸ್ಪಂದಿಸ್ತಾರೆ, ಕೊಡ್ತಾರೆ. ಹಿಂಗೇನು ಅಂತಂದ್ರೆ ಬೆಳಗ್ಗೆಲೆ ಏನು ಮಾಡ್ತಾರೆ. ಎಲ್ಲೊಂದು ಕಡೆ ಮಲ್ಲಿಕಾರ್ಜುನ ಎಲ್ಲ ಪಕ್ಷದ ಕಾರ್ಯಕರ್ತರನ್ನ ಗಣನೆಗೆ ತೆಗೆದುಕೊಳ್ಳಲ್ಲ ಅಂತ ಹೇಳ್ತಾ ಇದ್ರು. ಅವೆಲ್ಲ ಸುಳ್ಳು ಆರೋಪಗಳು ಹೊರಿಸ್ತಾರೆ, ಅವೆಲ್ಲ ನಡೆಯಲ್ಲ. ಅವ್ರು ಯಾರಿಗೇನನ್ನಲ್ಲ, ಅವ್ರು ಹೆಂಗಿದ್ರು ಜೊತೆ ಹೆಗ್ಲ ಮೇಲೆ ಕೈ ಹಾಕ್ತಾರೆ, ಅವ್ರು ಪ್ರೀತಿಯಾಗೆ ಕಾಣ್ತಾರೆ. ಅಂತ ಆಪೋಸಿಟ್ ಇದ್ರು ಪ್ರೀತಿಯಾಗಿ ಕಾಣ್ತಾರೆ. ಅವನು ನಮ್ಮ ಅಣ್ಣ ತಮ್ಮಳು ಬಿಡು ಅಂದ್ರೆ ಹಂಗಾದ್ರೆ ಸೈಯದ್ ಸೈಫುಲ್ ಅವರು ಕೊಟ್ಟರೆ ಅವ್ರು ನಮ್ಮ ಮನೆಯವ್ರಿದ್ದಂಗೆ, ಅವ್ರು ನಾವೇನು ಬೇರೆ ಅಲ್ಲ, ನಾವು ಯಾವಾಗ ಅಣ್ಣ ತಮ್ಮಳಿದ್ದಂಗೆ ಒಂದಾಗಿ ಹಾಕವೆ ಅಂತಂದ್ರು. ಅದಕ್ಕಂತ ಪ್ರಾಬ್ಲಮ್ ಇಲ್ಲ. ನಿಮ್ಮ ಮತ ಕಾಂಗ್ರೆಸ್ಸೇ ಹೇಳಕ್ಕೆ ನಿಂತಿದ್ದಾನಲ್ಲ. ನಾನು ಕಡ್ಡ ಮತ್ತು ಅದನ್ನ ಅನ್ನೋದೇನೈತಿ. RB ಹನುಮಂತಪ್ಪ ಅದಡಿ. ಥ್ಯಾಂಕ್ ಯು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.